ಕುಡಿಯಲು ಹಣ ನೀಡಿಲ್ಲವೆಂದು ಸ್ನೇಹಿತರ ಗುಂಪಿಗೆ ಚಾಕು ಹಿರಿದ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದಿದೆ. ಹೌದು, ಸ್ನೇಹಿತರ ಗುಂಪಿನೊಂದಿಗೆ ಏಕಾಏಕಿ ಬಂದ ವ್ಯಕ್ತಿ ಮದ್ಯಕ್ಕಾಗಿ ಹಣ ಕೇಳಿದ್ದಾನೆ ಎನ್ನಲಾಗಿದೆ. ಆದರೆ ನಮ್ಮ ಬಳಿ ಹಣವಿಲ್ಲ ಎಂದಾಗ ಚಾಕುವಿನಿಂದ ತಿವಿದು ಇಂದು ಪೊಲೀಸರ ಅತಿಥಿಯಾಗಿದ್ದಾನೆ. ಚಳ್ಳಕೆರೆ ಟೌನ್ ಬಳ್ಳಾರಿ ರಸ್ತೆಯಲ್ಲಿರುವ ಎಸ್ಆರ್ ವೇಬ್ರಿಡ್ಜ್ ಸಮೀಪದ ಇಂಜಿನಿಯರ್ ಕಾಲೇಜಿನ ದ್ವಾರಬಾಗಿಲ ಮುಂದೆ ರವಿ ಮತ್ತು ತನ್ನ ಸ್ನೇಹಿತರಾದ ಶ್ರೀನಿವಾಸ, ವೀರೇಶ, ಚಿತ್ರಪ್ಪನು ಮಾತನಾಡುತ್ತಾ ಕುಳಿತಿದ್ದಾಗ ಅದೇ ಸಮಯಕ್ಕೆ ಚಕ್ರವರ್ತಿ ಎಂಬುವವನು ಏಕಾಏಕಿ ಅವರ ಬಳಿ ಬಂದು ನನಗೆ ಕುಡಿಯಲು ದುಡ್ಡು ಕೊಡಿ ಎಂದು ಕೇಳಿದ್ದು, ಅದಕ್ಕೆ ಅವರು ಅವನಿಗೆ ನಮ್ಮ ಬಳಿ ಹಣವಿಲ್ಲ ಎಂದು ಹೇಳಿದ್ದರಿಂದ ಕೋಪಗೊಂಡ ಚಕ್ರವರ್ತಿಯು ಏಕಾಏಕಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಂತರ ಶ್ರೀನಿವಾಸನಿಗೆ ಚಾಕುವಿನಿಂದ ಕತ್ತಿಗೆ 2 ಸಲ ತಿವಿದಿದ್ದರಿಂದ ಶ್ರೀನಿವಾಸನ ಕತ್ತಿನ ಬಳಿ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿ ಗಾಯವಾಗಿರುತ್ತೆ. ಬಿಡಿಸಲು ಹೋದ ವೀರೇಶ, ಚಿತ್ರಯ್ಯನಿಗೂ ಗಾಯಗಳಾಗಿವೆ. ಶ್ರೀನಿವಾಸನಿಗೆ ಚಿಕಿತ್ಸೆಗಾಗಿ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಲಾಗಿದ್ದು, ನಂತರ ವೀರೇಶ ಮತ್ತು ಚಿತ್ರಯ್ಯನು ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಗೆ ದಾಖಲಾಗಿರುತ್ತಾರೆ ಎಂದು ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಮಾಹಿತಿಯನ್ನ ಪೊಲೀಸ್ ಡಿವೈಎಸ್ಪಿ ಬಿಟಿ ರಾಜಣ್ಣ ಮಾಹಿತಿ ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪಿಎಸ್ಐ ಕೆ ಸತೀಶ್ ನಾಯಕ್ ತನಿಖೆ ಕೈಗೊಂಡಿದ್ದಾರೆ.